ನಿಜಕ್ಕೂ ಒಬ್ಬ ಮಹಿಳೆಯಾಗಿ ಅವರ ಕಾರ್ಯ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗ್ಬಿಡುತ್ತೆ, ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ, ಜೊತೆಗೆ ನಿಮಗೊಂದು ಪ್ರೇರಣೆ ಅದು. ಬನ್ನಿ ಹಾಗಾದ್ರೆ ಆ ಪುಣ್ಯಾತ್ಗಿತ್ತಿ ಯಾರು, ಆಕೆನ ಇವತ್ತು ಪರಿಚಯಿಸುವಂಥದ್ದು ನಮ್ಮ ಹೆಮ್ಮೆ. ಬನ್ನಿ ಅವರ ಬಗ್ಗೆ ಒಂದಷ್ಟು ಪರಿಚಯವನ್ನು ನಾವೀಗ ನೋಡೋಣ. ಹಲೋ, ಇಲ್ಲೊಂದು ಪೇಷಂಟ್ ಉಂಟು, ಬರ್ಲಿಕ್ಕಾಗ್ತದಾ? ಬರ್ತೇವೆ. 2015ರಲ್ಲಿ ಬಂದ ಇದೊಂದು ದೂರವಾಣಿ ಕರೆ ಆಯಿಷಾ ಬಾನು ಅವರ ಬದುಕು ಬದಲಿಸಿತ್ತು. ಆಯಿಷಾ ಆಂಬ್ಯುಲೆನ್ಸ್ ಚಲಾಯಿಸಿಕೊಂಡು ಕಾರ್ಕಳದ ರಸ್ತೆಯೊಂದಕ್ಕೆ ಹೋದ್ರು. ಮಾನಸಿಕ ಅಸ್ವಸ್ಥೆಯೊಬ್ಬಳನ್ನ ಆಂಬ್ಯುಲೆನ್ಸ್ಗೆ ಹತ್ತಿಸಿಕೊಂಡು ಆಸ್ಪತ್ರೆಯಿಂದ ಆಸ್ಪತ್ರೆಗೆ ಅಲೆದ್ರು. ಯಾವ ಆಸ್ಪತ್ರೆಯಲ್ಲೂ ಮಾನಸಿಕ ಅಸ್ವಸ್ಥೆಗೆ ಜಾಗ ಸಿಗಲಿಲ್ಲ. ದಿಕ್ಕು ತೋಚದಂತಾದ ಆಯಿಷಾ ತಮ್ಮದೇ ಹಳೆ ಮನೆಯಲ್ಲಿ ತಾತ್ಕಾಲಿಕ ಆಶ್ರಯ ನೀಡಿದ್ರು. ಮತ್ತೊಂದು ದಿನ ಮತ್ತೊಬ್ಬ ಅನಾಥ ಆಯಿಷಾ ಮನೆ ಸೇರಿದ. ಹೀಗೆ ಅನಾಥರು, ಆಸರೆ ಇಲ್ಲದ ವೃದ್ಧರು, ಮಾನಸಿಕ ಅಸ್ವಸ್ಥರಿಗೆ ಆಶ್ರಯ ನೀಡಲಾರಂಭಿಸಿದ ಆಯಿಷಾ ಇದು ಕಾರ್ಕಳದಲ್ಲಿ ಅನಾಥಾಶ್ರಮವನ್ನೇ ನಡೆಸ್ತಿದ್ದಾರೆ. ಉಡುಪಿ ಜಿಲ್ಲೆ ಕುಂದಾಪುರದ 63 ವರ್ಷದ ಆಯಿಷಾ ಬದುಕೆ ದೊಡ್ಡ ಕ್ರಾಂತಿ. ಅನಾಥಾಶ್ರಮ ತೆರೆದಿದ್ದು ಒಂದು ರೋಚಕ ಕಥೆಯಾದ್ರೆ ಆಂಬ್ಯುಲೆನ್ಸ್ ಸೇವೆ ಆರಂಭಿಸಿದ್ದು ಮತ್ತೊಂದು ಕಥೆ. 1990ರ ದಶಕದಲ್ಲಿ ಆಯಿಷಾ ಕಾರ್ಕಳದ ಆಸ್ಪತ್ರೆಯೊಂದರಲ್ಲಿ ಹೌಸ್ ಕೀಪರ್ ಆಗಿದ್ರು. ಕಾರ್ಕಳದಲ್ಲಿ ಆಂಬ್ಯುಲೆನ್ಸ್ ಸಿಗದೆ ರೋಗಿಗಳ ನರಳಾಟ ಕಣ್ಣಾರೆ ಕಂಡ್ರು. ಹೀಗಾಗಿ 1995ರಲ್ಲಿ ತಾವೇ ಆಂಬ್ಯುಲೆನ್ಸ್ ಖರೀದಿಸಿದ್ರು. ತಾವೇ ಆಂಬ್ಯುಲೆನ್ಸ್ ಓಡಿಸಲಾರಂಭಿಸಿದ್ರು. ಆಂಬ್ಯುಲೆನ್ಸ್ ಸೇವೆಯಿಂದ ಬಂದ ಹಣದಲ್ಲೇ 2015ರಲ್ಲಿ ಅನಾಥಾಶ್ರಮ ಆರಂಭಿಸಿದ್ರು. ಇದೀಗ ಜೀವನದಲ್ಲಿ ನೊಂದು ಬೆಂದ 70ಕ್ಕೂ ಅಧಿಕ ನಿರ್ಗತಿಕರನ್ನ ಅಮ್ಮನಂತೆ ಸಾಕ್ತಿದ್ದಾರೆ. ಮನೆಯನ್ನೇ ಅನಾಥಾಶ್ರಮವಾಗಿಸಿದ್ದಾರೆ. ದಾನಿಗಳ ನೆರವಿನಿಂದಾಗಿ ಒಂದಿದ್ದ ಆಂಬ್ಯುಲೆನ್ಸ್ ಈಗ 5 ಆಗಿವೆ. ಎಲೆಮರೆ ಕಾಯಿಯಂತೆ ಅನಾಥರ ಸೇವೆ ಮಾಡ್ತಿರುವ ಕರುಣಾಮಯಿ ಆಯಿಷಾ TV9 ಹೆಮ್ಮೆಯ ಕನ್ನಡತಿ. ಹೆಮ್ಮೆಯ ಕನ್ನಡತಿ ಆಯಿಷಾ ಬಾನು ಅವರನ್ನ ಸನ್ಮಾನಿಸೋದಕ್ಕೆ ವೇದಿಕೆ ಮೇಲೆ ಬರಮಾಡ್ಕೊಳ್ತಾ ಇದ್ದೀನಿ. ಹಿರಿಯ ನಟಿ ಹಾಗೂ ರಾಜಕಾರಣಿ ತಾರಾ ಅನುರಾಧ ಅವರು, ಹಾಗೆ ಪ್ರತಿಭಾನ್ವಿತ ನಟ ನೀನಾಸಂ ಸತೀಶ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ನನ್ನ ನಮಸ್ಕಾರ, ತುಂಬ ಥ್ಯಾಂಕ್ಸು. ಮತ್ತೆ ಎಲ್ಲೇ ಯಾರ ಇದ್ರೂ ಕೂಡ ನಾನು ಕರ್ಕೊಂಡು ಬರ್ತೇನೆ. ನನಗೆ ಫೋನ್ ಮಾಡಿದ್ರೆ ನನಗೇನು ಬೇಸರ ಇಲ್ಲ, ಖುಷಿ ಆಗ್ತಾ ಉಂಟು. ಸ್ವಲ್ಪ ಕಷ್ಟ ಇದ್ರೂ ಕೂಡ ನಾನು ಏನು ಕೊಡ್ತೇನೆ ಅವರಿಗೆ, ಒಂದು ಹೊತ್ತು ಊಟ ಮತ್ತು ಅವರ ಸೇವೆ ಮಾಡ್ತೇನೆ. ಮತ್ತೆ ರಾತ್ರಿಗೆ ಒಂದು ಎನಿಸಿ ಮಲಗೋದು, ದೇವರೇ ನಮ್ಮ ಆಶ್ರಮದವರನ್ನೊಂದು ಉಪವಾಸ ಒಂದು ಬಿಡಬಾರ್ದು, ಚೆನ್ನಾಗಿಟ್ಟಿರ್ಬೇಕು. ನಿಜವಾದ ಮಾತೃತ್ವ ನೋಡಿ, ಇದು ನಿಜವಾದ ಮಾತೃತ್ವ. ಖುಷಿ ಆಗುತ್ತೆ ನಿಮ್ಮನ್ನೆಲ್ಲ ನೋಡೋಕ್ಕೆ. ಮೊದಲೇದಾಗ ಆಯಿಷಾ, ನಿಮಗೆ ನಾನು ಪ್ರಶಸ್ತಿ ಕೊಟ್ಟಿದ್ದಕ್ಕಾಗಿ ನನಗೆ ಹೆಮ್ಮೆ ಅನ್ನಿಸ್ತಿದೆ. ನನಗೆ ನಾನು ತಿಳ್ಕೊಳ್ಳೋದು, ಯಾಕೆಂದರೆ ಈ ಭೂಮಿ ಮೇಲೆ ಸೃಷ್ಟಿ ಕೊಡೋಕ್ಕೆ ಇಬ್ಬರಿಂದಾನೇ ಸಾಧ್ಯ. ಒಂದು ಭೂತಾಯಿಯಿಂದ, ಒಬ್ಬ ತಾಯಿಯಿಂದ. ಸಾವಿಗೆ ನಾನಾ ಕಾರಣಗಳಿರಬಹುದು. ವಯಸ್ಸಾದ್ಮೇಲೆ ಸಾಯ್ಬೋದು, ಆಕ್ಸಿಡೆಂಟ್ ಆಗಿ ಸಾಯ್ಬೋದು, ಕಾಯಿಲೆ ಬಂದು ಸಾಯ್ಬೋದು, ಇನ್ನೇನೇನೇನೋ, ಅಥವಾ ಆತ್ಮಹತ್ಯೆ ಮಾಡ್ಕೊಳ್ತಾರೋ ಇನ್ನೇನೋ ಎಲ್ಲ ಸಾಯ್ಬೋದು. ಆದರೆ ಹುಟ್ಟಕ್ಕೆ ಒಂದೇ ಕಾರಣ, ಒಬ್ಬರೇ ಕಾರಣ, ಅದು ತಾಯಿ. ಈಗ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಅವಲ್ಲ, ನಾನು ಒಪ್ಪದೇ ಇಲ್ಲ. ಪಕ್ಕದಲ್ಲಿ ಇಟ್ಕೊಳ್ಳಿ, ಯಶಸ್ವಿ ಪುರುಷನ ಪಕ್ಕದಲ್ಲಿ ಹೆಣ್ಮಗಳು, ಯಶಸ್ವಿ ಮಹಿಳೆಯ ಪಕ್ಕದಲ್ಲಿ ಒಬ್ಬ ಪುರುಷ. ಅದು ತಂದೆ ಆಗಿರ್ಬೋದು, ಅಣ್ಣ ತಮ್ಮ